ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಹಳ್ಳಿ ಲೈಫ್ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಊರಿಗೆ ಬಂದ ಮೇಲಂತೂ ಸ್ಕಿನ್ ಕೇರ್ ರೊಟೀನ್ ಏನೇನೂ ಇಲ್ಲ. ನೀರು ಚೇಂಜ್ ಆಗಿ ಮುಖದಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಕೂಡ ಆಗಿದೆ. ಹಾಗೆ ಇವಾಗ ಮಕ್ಕಳು ಟಿ ವಿ ನೋಡ್ತಾ ಮಲ್ಕೊಂಡಿದ್ದಾರೆ. ಸ್ಕೂಲ್ ರಜೆ ಕೊಟ್ಟಿರೋದ್ರಿಂದ ಅವ್ರಿಗಂತೂ ಹರ್ರೆ ಹುರ್ರೆ ಅನ್ನೋ ಥರ ಆಗಿದೆ. ಅಂದರೆ ಫ್ರೀಯಾಗಿ ಬಿಟ್ಟ ಹಾಗಾಗಿದೆ. ಎದ್ದ ತಕ್ಷಣವೂ ಕೂಡ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾರೆ. ಅದಾದಮೇಲೆ ವರ್ಕ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಸ್ವಲ್ಪ ಹೊತ್ತು ವರ್ಕ್ ಮಾಡ್ತಾರೆ. ನಂದೆಲ್ಲ ಕೆಲಸ ಮುಗಿದ ಮೇಲೆ ಮಾಡಿಸ್ತೀನಿ. ಹಾಗೆ ಅತ್ತೆ ಮಾವ ಬಂದುಬಿಟ್ಟು ಕಾಂಗ್ರೆಸ್ ಕೀಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಹೊಲದಲ್ಲಿ. ನಾನು ಯಾಕೆ ಹೋಗಲಿಲ್ಲ ಅಂದರೆ ನನಗೆ ಕಾಂಗ್ರೆಸ್ ಕಿತ್ತರೆ ಆಗಲ್ಲ, ಕೈಯಲ್ಲೆಲ್ಲ ಗಾಯ ಆಗಿಬಿಡುತ್ತೆ. ಹಾಗಂತ ಹೇಳಿ ನಮ್ಮತ್ತೆ ಬಂದುಬಿಟ್ಟು ಮನೇಲಿರೋ ಎಲ್ಲ ಕೆಲಸಗಳು ನಿಂದೆ ಅಂತ ಹೇಳ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಹೋಗಿದ್ದಾರೆ. ಯಾವಾಗಲೂ ಅಷ್ಟೇ, ನಾನು ಬಂದಮೇಲೆ ಅತ್ತೆಗೆ ನಾನು ಒಂದು ಕೆಲಸನೂ ಕೂಡ ಕೊಡೋದಿಲ್ಲ. A to Z ಮನೇಲಿ ಏನು ಕೆಲಸ ಇರುತ್ತೋ ಅದನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ. ಅತ್ತೆ ಫ್ರೀಯಾಗಿರ್ತಾರೆ. ಜಮೀನಲ್ಲಿ ಏನಾದರೂ ಕೆಲಸ ಇದ್ದರೆ ಹೋಗ್ತಾರೆ, ಇಲ್ಲ ಅಂತಂದರೆ ಆರಾಮ್ ಆಕಳುಗಳ ಮೈಯಲ್ಲಿ ಉಣ್ಣಿ ಏನಿರುತ್ತೆ ಅದನ್ನೆಲ್ಲ ತೆಗಿತಾ ಕೂತ್ಕೊಂಡ್ಬಿಡ್ತಾರೆ ಅಷ್ಟೇ. ಅವ್ರಿಗೂ ಸ್ವಲ್ಪ ರೆಸ್ಟ್ ಅಂತ ಬೇಕಲ್ವ, ಯಾವಾಗಲೂ ಅವರೇ ಮಾಡ್ತಿರ್ತಾರೆ. ಇವಾಗ ನಾನು ಬಂದಾಗ ಅವ್ರು ಆರಾಮಾಗಿ ಫ್ರೀಯಾಗಿದ್ದರೆ ನಾನು ಅಡುಗೆ ಮನೆಯದು ಏನೆಲ್ಲ ಕೆಲಸ ಇರುತ್ತೆ ಅದನ್ನು ಮಾಡ್ಕೊಳ್ತೀನಿ. ಏನು ಮಾಡಬೇಕು ಅಂತ ಕೇಳಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ. ಅಂದರೆ ರೊಟ್ಟಿ ಜೊತೆ ಏನು ಕಾಂಬಿನೇಷನ್ ಆಗಿ ಪಲ್ಯ ಮಾಡಬೇಕಾ ಅಥವಾ ಹುಳು ಪಲ್ಯ ಖಾರ ಬೇಳೆ ಆ ಥರ ಏನಾದ್ರು ಮಾಡಬೇಕಾ ಅಂತ ಕೇಳಿ ಇಟ್ಕೊಂಡಿರ್ತೀನಿ, ಹೇಳ್ತಾರೆ ಅಷ್ಟೇ. ಅದಾದಮೇಲೆ ನಮ್ಮ ಮನೆಯವ್ರು ಬಂದುಬಿಟ್ಟು ದಾವಣಗೆರೆಗೆ ಹೋಗಿದ್ದಾರೆ, ಕೆಲಸ ಇದೆ ಅಂತ ಹೇಳಿ. ನಾನು ಮಕ್ಕಳನ್ನ ಟಿ ವಿ ನೋಡೋದಕ್ಕೆ ಬಿಟ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಆಕಳದ್ದಂತೂ ಟೆನ್ಷನ್ ಇರಲ್ಲ ನನ್ನ ಮಗ ಇದ್ದರೆ, ಯಾಕೆಂದರೆ ಅವ್ನು ಹೋಗ್ಬಿಟ್ಟು ಪದೇ ಪದೇ ಹುಲ್ಲು ಹಾಕ್ಬಿಟ್ಟು ಬರ್ತಿರ್ತಾನೆ. ನಾನಿವತ್ತು ಜೋಳದ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಳ್ಳಿಗಳಲ್ಲೆಲ್ಲ ಒಲೆ ಮೇಲೇ ಅಡುಗೆ ಜಾಸ್ತಿ, ಸೊ ನಾನು ಕೂಡ ಒಲೆ ಮೇಲೇ ಅಡುಗೆ ಜಾಸ್ತಿ ಮಾಡೋದು. ಇವಾಗ ರೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ ಇವತ್ತು. ಹಾಗೆ ನಿನ್ನೆದು ಸಾಂಬಾರಿತ್ತು, ಹೋಳಿಗೆ ಸಾಂಬಾರು. ನಿನ್ನೆ ಯಾವುದೇ ವಿಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಹಬ್ಬದ ವ್ಲಾಗನ್ನು. ಯಾಕೆ ಅಂತ ಅಂದರೆ ಹಬ್ಬದ ಅಡುಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಕೂಡ ಇಲ್ಲಿ 11:30 12 ಗಂಟೆಗೆಲ್ಲ ಊಟಕ್ಕೆ ಬಂದುಬಿಡ್ತಾರೆ ಹೊಲಕ್ಕೆ ಹೋದವ್ರು. ನಿನ್ನೆನೂ ಕೂಡ ಅತ್ತೆ ಅಷ್ಟೇ ನನ್ನನ್ನು ಬಿಟ್ಬಿಟ್ಟು ಹೊಲಕ್ಕೆ ಹೋಗಿದ್ರು, ಏನು ಅಡುಗೆ ಎಲ್ಲವ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡು. ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಅವ್ರು ಹೊಲದಿಂದ ಸುಸ್ತಾಗಿ ಬಂದಿರ್ತಾರೆ. ಅವ್ರು ಬಂದ ತಕ್ಷಣ ಸ್ವಲ್ಪ ಅಡುಗೆ ರೆಡಿಯಾಗಿತ್ತು, ಸ್ನಾನ ಪೂಜೆ ನೈವೇದ್ಯ ಎಲ್ಲ ಆಗಿತ್ತು ಅಂದರೆ ಬಂದ ತಕ್ಷಣ ಅವ್ರಿಗೂ ಕೂಡ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನಮ್ಮ ಅತ್ತೆ ಸ್ನಾನ ಮಾಡಿಕೊಂಡು ನೈವೇದ್ಯ ಮಾಡ್ಕೊಂಡು ಊಟ ಮಾಡೋದು ಅಂದರೆ ತುಂಬ ಟೈಮ್ ಆಗಿಬಿಡುತ್ತೆ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ನಿನ್ನೆ ಯಾವುದೇ ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ. ಸೊ ನಿನ್ನೆ ಒಬ್ಬಟ್ಟು ಮಾಡಿದ್ವಲ್ವ, ಸೊ ಹೋಳಿಗೆ ಸಾಂಬಾರು ಇತ್ತು ಅಂತ ಹೇಳಿ ಇವತ್ತು ಅದೇ ಸಾಂಬಾರಿಗೆ ರೈಸ್ ಮಾಡಿಕೊಂಡು ಹೀರೆಕಾಯಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಇನ್ನು ಸ್ನಾನ ಪೂಜೆ ಮಾಡ್ಕೋಬೇಕು. ಹಾಗೆ ನನ್ನ ಮಕ್ಕಳು ನಿನ್ನೆ ಅವ್ರ ಪಪ್ಪ ಒಂದು ಗುಳ್ಳಿ ಉಪ್ತಾರಲ್ವ ಆ ಥರ ಕೊಡಿಸಿತ್ತು, ಅದರಲ್ಲಿ ಆಟ ಆಡ್ಕೊಳ್ತಾ ಇದ್ದಾರೆ. ಹಾಗೆ ನಿನ್ನೆ ನೈಟ್ ಸ್ವಲ್ಪ ಕೂಡ ಹುಣಸೆ ಹಣ್ಣನ್ನು ಬಡ್ದು ಇಟ್ಕೊಂಡಿದ್ವಿ, ಅದನ್ನು ಒಂದ್ಸರಿ ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ಎತ್ತಿಟ್ಕೊಂಡ್ರೆ ಹುಳುಗಳಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಬಂದು ಗೌರಿಗೂ ಮತ್ತು ಪ್ರೀತಿಗೂ ಇಬ್ಬರಿಗೂ ಕೂಡ ಸ್ನಾನ ಮಾಡಿಸ್ದೆ. ಸೊ ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡಿಕೊಂಡು ಅವ್ರು ಟಿ ವಿ ನೋಡ್ತಾ ಇದ್ದಾರೆ. ನಾನು ನೆಲ ಎಲ್ಲ ಒರೆಸಾಯ್ತಲ್ವ, ಇನ್ನು ಪಾತ್ರೆ ಎಲ್ಲ ತೊಳ್ಕೊಂಡು ಬಿಡೋಣ. ಪಾತ್ರೆ ಏನು ಜಾಸ್ತಿ ಇರಲಿಲ್ಲ. ಸೊ ಮಕ್ಕಳು ಬೇವು ತಿಂದಿದ್ರು. ಸೊ ಬೇವಿದೆ ಅಂದಾಗ ಬೇವು ಹಾಲು ಅವಾಗ ತಿಂತಿರ್ತಾರೆ, ಬೇವು ತಿಂದಿದ್ರು. ಆಮೇಲೆ ಜಿಗಿಟ್ ಹಾಕ್ಕೊಂಡಿರೋ ಒಂದು ಪಾತ್ರೆ ಇತ್ತು, ಅದಿಷ್ಟೇ ಪಾತ್ರೆಗಳಿದ್ದು, ಜಾಸ್ತಿ ಏನಿರಲಿಲ್ಲ. ಮಾಡುವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಹಾಗೆ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪಾತ್ರೆ ವಾಶ್ ಮಾಡ್ಕೊಂಡಾಗ ದಬ್ರಿಗಳಿಗೆ ಸ್ವಲ್ಪ ಬೂದಿಯನ್ನು ಹಚ್ಚಿಡ್ತಾರೆ, ಯಾಕೆಂದರೆ ಒಲೆ ಮೇಲೆ ಅಡುಗೆ ಮಾಡಿದಾಗ ಪೂರ್ತಿ ಕರ್ರಗಾದರೆ ತೊಳೆಯುವಾಗ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಬೂದಿ ಹಚ್ಬಿಟ್ಟು ಅದು ಒಣಗಿದ ಮೇಲೆ ಅದನ್ನು ಒಳಗಡೆ ಒಯ್ದು ಇಡ್ತಾರೆ. ಆ ಥರ ಮಾಡಿದಾಗ ಪಾತ್ರೆ ಕರ್ರಗಾದ್ರೂ ಕೂಡ ಬೇಗ ತಿಕ್ಕಿದ್ರೆ ಬೇಗ ಕ್ಲೀನ್ ಆಗಿಬಿಡುತ್ತೆ ಅಂತೇಳಿ ನಾನು ಕೂಡ ಸ್ವಲ್ಪ ಹೊತ್ತು ಬೂದಿನ ಹಚ್ಬಿಟ್ಟು ಇಟ್ಟು ಆನಂತರ ಪಾತ್ರೆ ಎಲ್ಲ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ಆಕಳುಗಳನ್ನು ಒಳಗೆ ಕೊಟ್ಟೋಣ ಅಂತ ಹೇಳ್ಬಿಟ್ಟು ಬಂದೆ. ಹೊರಗಡೆ ಕಟ್ಟಿರ್ತೀವಿ, ಗಿಡದ ನೆರಳು ಇರುತ್ತೆ ಅಂತ ಹೇಳಿ ಹೊರಗಡೆನೇ ಕಟ್ಟಿರ್ತೀವಿ. ಒಂದು 10:30 11 ಗಂಟೆ ತನಕ ಹೊರಗಡೆನೇ ಕಟ್ಟಿಬಿಟ್ಟು ಆನಂತರ ಅವುಗಳಿಗೆ ನೀರು ಕುಡಿಸಿ ಆಮೇಲೆ ಅವುಗಳನ್ನ ಒಳಗಡೆ ಕಟ್ತೀನಿ. ಮುಂಚೆಲ್ಲ ಎತ್ತುಗಳಿತ್ತಲ್ಲ ಅದೆಲ್ಲ ಹಾಯ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಆಕಳದ ಹತ್ರನೂ ಹೋಗ್ತಿರಲಿಲ್ಲ, ಅಂದರೆ ಒಳಗೂ ಕೂಡ ಕಟ್ತಿರಲಿಲ್ಲ. ನನಗೆ ಎತ್ತುಗಳು ಕಣ್ಣು ನೋಡಿದ ತಕ್ಷಣ ತುಂಬ ಭಯ ಆಗ್ಬಿಡುತ್ತೆ. ಅದರಲ್ಲೂ ನಮ್ಮದು ಕರಿ ಎತ್ತು ಹಾಯ್ತಾ ಇತ್ತು, ಹಾಗಾಗಿ ನಾನು ಎತ್ತುಗಳ ಹತ್ರನೇ ಹೋಗ್ತಿರಲಿಲ್ಲ, ಅಲ್ಲಿ ದೂರದಿಂದನೇ ಹುಲ್ಲು ಹಾಕ್ತಿದ್ದೆ. ನಾನು ಆಕಳ ಕರು ಏನು ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಮಾವ ಒಳಗಡೆನೆ ಕಟ್ಬಿಟ್ಟು ಹೋಗೋರು. ಇವಾಗ ಆಕಳುಗಳು ಅಷ್ಟೇ ಅಲ್ವಾ, ಸೊ ಇವೇನು ಹಾಯೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಕಟ್ಟೋಗಿದ್ರು. ಅವಕ್ಕೆ ಇವಾಗ ನೀರು ಕುಡಿಸ್ಬಿಟ್ಟು ಒಳಗಡೆ ಕಟ್ಕೊಳ್ತಾ ಇದ್ದೀನಿ. ಅವಕ್ಕಿನ್ನ ಸ್ವಲ್ಪ ಒಣೆ ಹುಲ್ಲನ್ನು ಹಾಕ್ಬೇಡೋಣ, ಹಸಿ ಹುಲ್ಲು ಖಾಲಿ ಆಯಿತು. ಇಷ್ಟೋ ತನಕ ಅದನ್ನೇ ಹಸಿ ಹುಲ್ಲೇ ಹಾಕಿದ್ದು, ಇವಾಗ ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಅವಕ್ಕೆ ಒಣೆ ಹುಲ್ಲನ್ನು ಹಿರಿದ್ಬಿಟ್ಟು ಅವಕ್ಕೆ ಹಾಕೋಬೇಕು. ಅದಕ್ಕಿಂತ ಮುಂಚೆ ಆಕಳುಗಳನ್ನ ನೀಟಾಗಿ ಕಟ್ಕೊಂಡ್ಬಿಡ್ತೀನಿ. ಸೊ ದನಕರುಗಳನ್ನ ಸಾಕೋದು ಅಂದರೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ನನ್ನ ಪ್ಲ್ಯಾನ್ ಇರೋದೇನು ಅಂತಂದರೆ ಹಳ್ಳಿಯಲ್ಲೇ ಸೆಟ್ಲಾಗ್ಬಿಟ್ಟು ಹೈನುಗಾರಿಕೆ ಮಾಡೋಣ ಅಂತ ಹೇಳಿ. ಆದರೂ ಕೂಡ ನಾವು ಯಾಕೆ ಸೆಟ್ಲಾಗಿಲ್ಲ ಅಂತಂದರೆ
ಮಕ್ಕಳ ಎಜುಕೇಷನಿಗೋಸ್ಕರ ನಾವಿಲ್ಲಿಗೆ ಬರೋದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದೀವಿ. ಇವಾಗಲೇ ಚೆನ್ನಾಗಿ ಓದ್ತಿದ್ದಾರೆ ಮಕ್ಕಳು. ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅಂತ ಹೇಳ್ಕೊಳ್ಳೋವಂಥ ಕಾನ್ವೆಂಟ್ಸು ಕೂಡ ಯಾವುದೂ ಇಲ್ಲ, ದೂರ ಇದೆ. ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅವ್ರನ್ನ ಇಲ್ಲಿ ಹಾಕ್ಕೊಡ್ತಾ ಇಲ್ಲ. ಸೊ ಇದು ವಿಲೇಜ್ ಲೈಫ್ ಯಾವ ಥರ ಇರುತ್ತೆ ನೋಡಿ. ಸೊ ಇದಾದಮೇಲೆ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಅವುಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ನಿನ್ನೆ ಯುಗಾದಿ ಹಬ್ಬದ ವಿಡಿಯೋ ಏನು ಶೇರ್ ಮಾಡ್ಕೊಂಡಿದ್ದೆ ಅದರಲ್ಲಿ ನಿಮಗೆ ಒಂದು ಟ್ಯಾಕ್ಟ್ರಿನ ತೋರಿಸ್ದೆ. ಸೊ ಮಿನಿ ಟ್ಯಾಕ್ಟ್ರಿ ನಮ್ಮ ಮನೆಯವ್ರು ತೊಗೊಂಡ್ರು ಅಂಥೇಳಿ. ಆ ಟ್ಯಾಕ್ಟ್ರಿ ತೊಗೊಳೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಮಾವಂಗೆ ಇತ್ತೀಚೆಗೆ ಎದ್ರೆ ಕೂತ್ಕೊಳ್ಳೋದಕ್ಕಾಗ್ತಿಲ್ಲ, ಕೂತ್ರೆ ಹೇಳೋದಕ್ಕಾಗ್ತಿಲ್ಲ, ತುಂಬ ಹೆಲ್ತ್ ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಕೇಳೋದಿಲ್ಲ. ಮತ್ತು ದನಕರುಗಳಿತ್ತು ಅಂತಂದರೆ ಎತ್ತುಗಳಿತ್ತು ಅಂದರೆ ಹೊಲ ಹೊಡೆಯೋಕ್ಕೆಲ್ಲ ಹೋಗ್ತಾರೆ. ಇಲ್ಲ ಅಂತಂದರೆ ನಮ್ಮ ಮನೆಯವರೇ ರಜೆ ಇದ್ದಾಗ ಬಂದುಬಿಟ್ಟು ಹೊಲ ಹೊಡಿತಾರೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಒಂದು ಮಿನಿ ಟ್ಯಾಕ್ಟ್ರನ್ನ ಮಾಡಿದರು. ಅದಕ್ಕೆ ರಂಟಿ ಕುಂಟೆ ಅದೇನು ಬೇಕೋ ಬಲರಾಮ ಅದೇನು ಬೇಕೋ ಅದನ್ನೆಲ್ಲ ಮಾಡಿಕೊಂಡ್ರು. ಅದಕ್ಕೆ ಅಂತಲೇ ನಮ್ಮದು ಸಾಲ ತುಂಬ ಆಗಿರೋದು. ಗೋಲ್ಡ್ ತಾಳಿ ಚೈನು ಮತ್ತು ಅದು ಬಿಟ್ಟು ಹೊರಗಡೆ ಮತ್ತು ಬ್ಯಾಂಕಲ್ಲಿ ಲೋನ್ ತೆಗಿಸ್ಲೇಬೇಕಾಯಿತು ನಾವು. ಅಷ್ಟೆಲ್ಲ ಮಾಡಿಕೊಂಡು ಒಂದು ಟ್ಯಾಕ್ಟ್ರ್ ಮಾಡಿಕೊಂಡ್ರು. ಅದು ನಮ್ಮ ಮನೆಯವ್ರ ಕನಸು ಕೂಡ ಆಗಿತ್ತು, ಟ್ಯಾಕ್ಟ್ರ್ ಮಾಡಬೇಕು, ನಮ್ಮ ಅಪ್ಪಂಗೆ ಸ್ವಲ್ಪ ರೆಸ್ಟ್ ಕೊಡಬೇಕು ಅನ್ನೋದು ನಮ್ಮ ಮನೆಯವ್ರ ಆಸೆ ಕೂಡ ಆಗಿತ್ತು. ಸೊ ಹಾಗಾಗಿ ಒಂದು ಸಾಲ ಆದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ತೀರಿಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಒಂದು ಮಿನಿ ಟ್ಯಾಕ್ಟ್ರಿನ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಂದು ಪೂಜೆ ಎಲ್ಲ ಆಯಿತು. ಸೊ ಸಿಂಪಲ್ಲಾಗಿಯೇ ಪೂಜೆ ಇರುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಟ್ಟೆಗಳನ್ನೆಲ್ಲ ನೆನೆಸಿಟ್ಬಿಡ್ತೀನಿ. ಸೊ ಬಟ್ಟೆ ಎಲ್ಲ ಚೆನ್ನಾಗಿ ನೆನೀತು ಅಂತಂದರೆ ಸಂಜೆನೇ ವಾಶ್ ಮಾಡೋದು ನಾನು. ಯಾಕೆಂದರೆ ನನಗೆ ಗೊತ್ತಲ್ವ, ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಾನು ಇದ್ದೆ ಅಂತಂದರೆ ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗನ್ಕೊಂಡು ಬಟ್ಟೆನ ನೆನೆಸಿ ಇಟ್ಟರೆ ಚೆನ್ನಾಗಿ ನೆನೆಯುತ್ತೆ. ಮಕ್ಕಳಂತೂ ಈ ಹಳ್ಳಿಗಳಲ್ಲಿ ಕೇಳಬೇಕಾ, ಮಣ್ಣಲ್ಲೆಲ್ಲ ಉರುಳಾಡಿ ನೋಡಬಾರ್ದು, ಬಟ್ಟೆ ಆ ರೀತಿ ಗಲೀಜು ಮಾಡ್ಕೊಂಡಿರ್ತಾರೆ. ಡೈಲಿ ಸ್ನಾನ ಮಾಡಿಸಿದ್ರು ಕೂಡ ಬಟ್ಟೆ ಅದೇ ರೀತಿಯೇ ಆಗಿರುತ್ತೆ ಅವ್ರದ್ದು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಅಂತ ಹೇಳಿಬಿಟ್ಟು ಬಿಟ್ಟಿರ್ತೀನಿ. ಸೋಪಿನ ಪೌಡರ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ನೆನೆಸಿ ಇಟ್ಕೊಂಡೆ. ಸೊ ಅಷ್ಟರಲ್ಲೇ ಅತ್ತೆ ಮಾವ ಇಬ್ಬರು ಕೂಡ ಜಮೀನಿನಿಂದ ಬಂದರು. ಅವರಿಗೆ ಊಟಕ್ಕೆ ಬಡಿಸ್ಬಿಟ್ಟು ಹಾಗೆ ಮಕ್ಕಳಿಗೂ ಕೂಡ ಊಟ ಮಾಡಿಸಿ ಅವ್ರನ್ನ ಮಲಗಿಸಿ ಮತ್ತು ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡಿದೆ. ಹಳ್ಳಿಯಲ್ಲಿ ಒಂದು ನಿಮಿಷನೂ ರೆಸ್ಟ್ ಇರೋಲ್ಲ ಸ್ನೇಹಿತರೆ, ಏನಾದರೂ ಕೆಲಸ ಇದ್ದೇ ಇರುತ್ತೆ. ನಿಜವಾಗ್ಲೂ ಹಳ್ಳಿ ಲೈಫ್ ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಅಂತ ಅಂದ್ಕೊಳ್ತೀವೋ ಅಷ್ಟೇ ಕಷ್ಟ ಇರುತ್ತೆ ನೋಡಿ. ಇವಾಗ ನಮ್ಮೂರಲ್ಲಿ 2 ದಿನಕ್ಕೊಂದ್ಸಾರಿ ನೀರು ಬಿಡುತ್ತಾರೆ. ಹಾಗಾಗಿ ಏನು ಮಾಡ್ತೀವಿ, 2 ದಿನಕ್ಕೊಂದ್ಸಾರಿ ಕಲ್ಲು ಬಾನಿ, ಆಮೇಲೆ ಕಡೆಗೆ ಬಾನಿ, ಆಮೇಲೆ ಡ್ರಮ್ಮು ಆ ಥರದ್ದೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತೀವಿ. ಸ್ವಲ್ಪ ಗಲೀಜಿದ್ರು ಕೂಡ ಎತ್ತುಗಳು ನೀರು ಕುಡಿಯೋದಿಲ್ಲ, ಅವು ಕೂಡ ಭಾಳ ಸೂಕ್ಷ್ಮ ಇರುತ್ತೆ. ಸೊ ಹಾಗಾಗಿ ಡ್ರಮ್ಮು ಆ ಥರದ್ದೆಲ್ಲ ತೊಳೆದೆ. ಹಾಗೆ ಒಂದು ಗಿಡಮೂಲಿಕೆ ಇತ್ತು, ಅದನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಇದನ್ನು ಮುಳ್ಳು ಬದನೆ ಅಥವಾ ರಾಮ ಬದನೆ ಅಂತ ಹೇಳಿ ಕರಿತೀವಿ. ಇದು ಹಲ್ಲು ಹುಳುಕು ಅಂದರೆ ಹಲ್ಲಲ್ಲಿ ಹುಳ ಇರುತ್ತಲ್ವ, ಅದನ್ನು ತೆಗೆಯೋದಕ್ಕೆ ಯೂಸ್ ಮಾಡ್ತಾರೆ. ನಾವು ಕೂಡ ಒಂದೊಂದು ಸಾರಿ ಯೂಸ್ ಮಾಡ್ತೀವಿ. ಹಾಗಾಗಿ ಇದು ಮನೆ ಪಕ್ಕದಲ್ಲೇ ಇರುತ್ತೆ. ನಮ್ಮ ಮನೆ ಹತ್ರ ತುಂಬಾ ಗಿಡಮೂಲಿಕೆಗಳಿದೆ. ಹಳ್ಳಿಗಳಲ್ಲೇ ಆದಷ್ಟು ನಮಗೆ ನಾಟಿ ಔಷಧಿ ಮಾಡೋದಕ್ಕೆ ಬೇಕಾಗಿರುವಂಥ ಗಿಡಮೂಲಿಕೆಗಳೆಲ್ಲ ಸಿಗುತ್ತೆ. ಸೊ ನೆಕ್ಸ್ಟು ನಂದು ಬಟ್ಟೆ ವಾಶ್ ಮಾಡೋದು, ನೀರು ಹಿಡಿಯೋದು ಇದು ಕೆಲಸ ಇದೆ. ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ ಸ್ನೇಹಿತರೆ, ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.